ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ವಿಚಾರ. ಸಮೀರ್ ವಿರುದ್ಧ ಡಿಜಿಐಜಿಪಿಗೆ ದೂರು ಕೊಡಲಾಗಿದೆ. ಹಿಂದೂ ಹೋರಾಟಗಾರ ತೇಜಸ್ ಗೌಡ ದೂರನ್ನ ಕೊಟ್ಟಿದ್ದಾರೆ. ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾನೆ ಅನ್ನುವ ಕಾರಣ ಈಗ ಆತನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಯ ಮುಖಂಡ ತೇಜಸ್ ಗೌಡ. ಕೋಟ್ಯಾಂತರ ಹಿಂದೂ ಭಕ್ತರ ಭಾವನೆಗೆ ಸಮೀರ್ ಆಡಿರುವಂತಹ ಮಾತು ನೋವಾಗಿದೆ, ಅವರ ಭಾವನೆಗೆ ಧಕ್ಕೆ ತಂದಿದೆ. ಆತನ ವಿರುದ್ಧ ಕಾನೂನಿನ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತುವ ಕೆಲಸ ಸಮೀರ್ ಮಾಡಿದ್ದಾನೆ. ಸಮೀರ್ನನ್ನ ಬಂಧಿಸಿ ಕ್ರಮ ಕೈಗೊಳ್ಳಲು ಆಗ್ರಹ ಮಾಡಿದ್ದಾರೆ ತೇಜಸ್ ಗೌಡ. ಹಿಂದೂ ಹೋರಾಟಗಾರ ತೇಜಸ್ ಗೌಡ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾನೆ ಸಮೀರ್ ಅನ್ನೋ ಕಾರಣಕ್ಕೋಸ್ಕರ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಕೋಟ್ಯಾಂತರ ಜನ ಶ್ರದ್ಧಾ ಭಕ್ತಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಆದರೆ ಧರ್ಮಸ್ಥಳದ ಬಗ್ಗೆ ಈ ಸಮೀರ್ ಆಡಿರುವಂತಹ ಕೆಲವು ಮಾತುಗಳು ಕೋಟ್ಯಾಂತರ ಜನರ ಭಕ್ತರ ಭಾವನೆಗೆ ಧಕ್ಕೆ ಆಗಿದೆ, ಅವರ ಭಾವನೆಗೆ ನೋವಾಗಿದೆ. ಈ ಕಾರಣದಿಂದ ಧರ್ಮಗಳ ನಡುವೆ ಈ ರೀತಿಯಾಗಿ ಕೆಟ್ಟದಾಗಿ ಬಿಂಬಿಸಿದ್ದಾನೆ ಅನ್ನೋ ಕಾರಣದಿಂದಾಗಿ ಸಮೀರ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಹೇಳಿದ್ದಾರೆ ತೇಜಸ್ ಗೌಡ, ಹಿಂದೂ ಸಂಘಟನೆ ಮುಖ್ಯಸ್ಥ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ತೇಜಸ್ ಗೌಡ? ಧ್ರುವ, ರಂಜಿತ್, ಮುಖ್ಯವಾಗಿ ಈಗ ಸದ್ಯ ಡಿಜಿಐಜಿಪಿ ಅವರಿಗೆ ಕೊಟ್ಟಿರುವಂತಹ ದೂರಿನಲ್ಲಿ ಹಲವು ಪ್ರಮುಖ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸಮೀರ್ ಎಂಡಿ ಮೊದಲು ಯೂಟ್ಯೂಬ್ ನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾನೆ. ಧರ್ಮಸ್ಥಳ ವಿರುದ್ಧವಾಗಿ ಮಾಡಿದ್ದಂತಹ ಕೆಲವೊಂದಿಷ್ಟು ವಿಡಿಯೋದಲ್ಲಿ ಎಐ ಬಳಸಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತಹ ಒಂದು ಅಂಶವನ್ನ ಉಲ್ಲೇಖಿಸಿ ಅವರ ವಿರುದ್ಧ ಈಗ ಸಮೀರ್ ಎಂಡಿ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ಸದ್ಯ ದೂರನ್ನ ನೀಡಲಾಗಿದೆ. ಅದರಲ್ಲಿ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಅವರ ವಿರುದ್ಧ ಕೇಸನ್ನ ದಾಖಲಿಸಬೇಕು ಎನ್ನುವಂತಹ ಒಂದು ಮನವಿಯನ್ನ ಕೂಡ ಅವರು ಮಾಡ್ಕೊಂಡು ಹೋಗಿದ್ದಾರೆ. ಮುಖ್ಯವಾಗಿ ಇಡಿಗೆ ಇವತ್ತು ಪತ್ರವನ್ನ ಬರೆದ ನಂತರ ಡಿಜಿಐಜಿಪಿ ಸಲೀಂ ಅವರಿಗೂ ಕೂಡ ಈ ಒಂದು ಪತ್ರವನ್ನ ಬರೆದು ಸಮೀರ್ ಎಂಡಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು, ಸುಳ್ಳು ಮಾಹಿತಿಯನ್ನ ನೀಡಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡ್ತಾ ಇದ್ದಾರೆ, ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸದ್ಯ ಈಗ ದೂರನ್ನ ಸ್ವೀಕಾರ ಮಾಡಿದ್ದು ಅವರ ವಿರುದ್ಧ ಯಾವ ತರಹದ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂತದ್ದು. ರಂಜಿತ್, ಓಕೆ ಧ್ರುವ, ಈಗ ಮುಂದುವರೆದು ಈ ತಕ್ಷಣಕ್ಕೆ ಯಾವ ರೀತಿ ಕ್ರಮ ಆಗಬಹುದು, ಅದ್ರ ಜೊತೆಗೆ ಏನಾದ್ರೂ ಬಂಧನದ ಸಾಧ್ಯತೆಗಳಿದೆಯಾ, ಆ ಕುರಿತಾಗಿ ಏನ್ ಹೇಳ್ತಾರೆ ಅಧಿಕಾರಿಗಳು? ಧ್ರುವ, ರಂಜಿತ್, ಈಗ ಸದ್ಯ ದೂರನ್ನ ಅಷ್ಟೇ ಕೊಟ್ಟಿದ್ದು. ದೂರು ಕೊಟ್ಟ ನಂತರ ಇದು ಯಾವ ತರಹ ಕೇಸನ್ನ ದಾಖಲು ಮಾಡಬೇಕು ಅಂತ ಹೇಳಿ ಡಿಜಿಐಜಿಪಿ ಅವರೇ ಸೂಚನೆಯನ್ನ ನೀಡ್ತಾರೆ. ಅವರು ಸೂಕ್ತ ಕಾನೂನಿನ ಪ್ರಕಾರವಾಗಿ ಅವರ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳು ಸರಿ ಇದಾವ ಎನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಆನಂತರ ಈ ಒಂದು ದೂರಿನ ಅನ್ವಯ ದಕ್ಷಿಣ ಕನ್ನಡದಲ್ಲಿ ಅಥವಾ ದೂರು ದಾಖಲಾಗುವಂತಹ ಸಾಧ್ಯತೆಗಳಿದ್ದಾವೆ. ಅಲ್ಲದೆ ಈಗ ಸದ್ಯ ಎಸ್ಐಟಿ ತನಿಖೆಯನ್ನ ಮಾಡಿರುವಂತಹ ಕಾರಣಕ್ಕಾಗಿ ಈ ಕೇಸ್ನಲ್ಲಿ ಎಸ್ಐಟಿಗೂ ಕೂಡ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳುವ ಅಧಿಕಾರ ಇದೆ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಯಾವ ರೀತಿ ಅದು ಡಿಜಿಐಜಿಪಿ ಅವರ ಒಂದು ವಿವೇಚನೆಗೆ ಬಿಟ್ಟಿರುವಂತದ್ದು, ಇವರು ಮಾಡ್ತಾ ಇರುವಂತಹ ಆರೋಪಗಳು ಕರೆಕ್ಟ್ ಇದಾವ ಎನ್ನುವಂಥದ್ದು, ಹಾಗೆ ಈ ಕೋರ್ಟ್ ಇವರು ಬಳಸಿದಂತಹ ಎಐ ವಿಡಿಯೋಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಜೊತೆ, ಹಿರಿಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನ ಮಾಡಿ ಆನಂತರ ಯಾವ ತರಹದ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಕೂಡ ಕೈಗೊಳ್ತಾರೆ. ಅಲ್ಲದೆ ಈಗ ಈ ಸರ್ಕಾರದ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಗೃಹ ಸಚಿವರ ಜೊತೆ ಕೂಡ ಗಮನಕ್ಕೆ ತಂದು ಈ ತರಹ ದೂರು ಬಂದಿದೆ, ನಾವು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ಒಂದು ಮನವಿಯನ್ನ ಕೂಡ ಕೇಳ್ತಾ ಹೋಗ್ತಾರೆ. ಗೃಹ ಸಚಿವರು ಏನಾದ್ರೂ ಎಫ್ಐಆರ್ ಅನ್ನ ದಾಖಲಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟರೆ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆಗಳಿದ್ದಾವೆ. ಎಫ್ಐಆರ್ ದಾಖಲಾದ ನಂತರ ಈ ತನಿಖೆಯ ಭಾಗವಾಗಿ ಮುಂದಿನ ಅರೆಸ್ಟ್ ಮಾಡೋದಿರ್ಬೋದು ಅಥವಾ ವಿಚಾರಣೆ ಮಾಡುವಂತಹ ಚಾನ್ಸಸ್ಗಳಿದ್ದಾವೆ. ರಂಜಿತ್, ಈಗ ಆತ ಹೇಳಿರುವಂತಹ ಯಾವ್ಯಾವ ಮಾತುಗಳು ಇಲ್ಲಿ ಹಿಂದೂ ಭಕ್ತರ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ತೇಜಸ್? ಧ್ರುವ,
ಇದರಲ್ಲಿ ಮುಖ್ಯವಾಗಿ ಎಐ ಆಧಾರಿತ ವಿಡಿಯೋನ ಸಮೀರ್ ತಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹರಿಬಿಡ್ತಾರೆ. ಅದು ಯಾವಾಗ ಈ ಅನಾಮಿಕ ಧರ್ಮಸ್ಥಳಕ್ಕೆ ಬಂದು ದಕ್ಷಿಣ ಕನ್ನಡ ಪೊಲೀಸರಿಗೆ ಒಂದು ದೂರನ್ನ ದಾಖಲು ಮಾಡ್ತಾನೋ ಆ ದೂರಿನಲ್ಲಿ ಒಂದಿಷ್ಟು ವಿಚಾರಗಳಿದ್ದಾವೆ ಅಂತ ಹೇಳಿ ಸಮೀರ್ ಒಂದು ವಿಡಿಯೋನ ಮಾಡ್ತಾರೆ. ಅದರಲ್ಲಿ ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿದ್ದಂತಹ ವೀರೇಂದ್ರ ಹೆಗ್ಡೆ ಅವರ ಹೆಸರನ್ನ ಕೂಡ ತೆಗೆದುಕೊಳ್ತಾರೆ. ಆನಂತರ ಈ ದೂರಿನಲ್ಲಿ ಏನೆಲ್ಲ ಇತ್ತು, ಎಫ್ಐಆರ್ ನಲ್ಲಿ ಏನೆಲ್ಲ ಇತ್ತು, ಆ ಅಂಶಗಳನ್ನ ಬಿಟ್ಟು ಹೆಚ್ಚುವರಿಯಾಗಿ ಹಲವು ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಲ್ಲದೆ ಈ ದೂರುದಾರ ಏನಿದ್ದಾನೆ ಅನಾಮಿಕ ವ್ಯಕ್ತಿ, ಆತನಿಗೆ ಭೀಮಾ ಎನ್ನುವಂತ ಹೆಸರನ್ನ ಕೂಡ ಉಲ್ಲೇಖ ಮಾಡ್ತಾರೆ. ಈ ಒಂದು ವಿಡಿಯೋವನ್ನ ಹರಿಬಿಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಏನು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲದೆ ಸಾಕಷ್ಟು ಜನರಲ್ಲಿ ಅಪಪ್ರಚಾರ ಮಾಡುವಂತಹ ಕೆಲಸ ಆಯ್ತು. ಎಸ್ಐಟಿ ತನಿಖೆ ನಡೆಯುವ ಮುನ್ನವೇ ಈ ರೀತಿಯಾಗಿ ಆರೋಪ ಮಾಡಿರುವಂತದ್ದು ಎಷ್ಟು ಸರಿ? ಇದರಿಂದ ಸಾಕಷ್ಟು ಅಪಪ್ರಚಾರವಾಗಿದೆ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ, ಹಿಂದೂಗಳ ಶ್ರದ್ಧಾ ಕೇಂದ್ರ ಏನಿದೆ ಅದರ ಒಂದು ನಂಬಿಕೆಗೆ ಇದಾಗಿರುವಂತದ್ದು. ಹೀಗಾಗಿ ಅವರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸದ್ಯ ಈಗ ಆಗ್ರಹವನ್ನ ಮಾಡಿದ್ದಾರೆ. ಆ ವಿಡಿಯೋ ಆಧರಿಸಿ ಯಾವ ತರಹದ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಸದ್ಯ ಕಾದ್ ನೋಡಬೇಕಾಗಿರೋದು. ಇನ್ನೊಂದು, ಈ ವಿಡಿಯೋನ ಅಪ್ಲೋಡ್ ಮಾಡಿದಂತ ಸಂದರ್ಭದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಕಡೆಯಿಂದ ಅವರ ಆಡಳಿತ ಮಂಡಳಿಗಳಿದ್ದಾರೆ, ಅವರು ಕೂಡ ಕೋರ್ಟ್ಗೆ ಹೋಗಿ ಆ ವಿಡಿಯೋನ ಡಿಲೀಟ್ ಮಾಡುವಂತೆ ಕೂಡ ಮನವಿ ಮಾಡಿದ್ರು. ಆದ್ರೆ ಕೋರ್ಟ್ ಅದಕ್ಕೆ ಅಂದ್ರೆ ಸ್ಟೇ ಅನ್ನ ನೀಡಿತ್ತು, ಅಂದ್ರೆ ಡಿಲೀಟ್ ಮಾಡೋಕೆ ಬರಲ್ಲ ಅನ್ನುವಂಥದ್ದನ್ನ ಹೇಳಿತ್ತು. ಆ ಕೇಸ್ ಕೂಡ ಇನ್ನೂ ವಿಚಾರಣೆ ನಡೀತಾ ಇದೆ. ಇವೆಲ್ಲವನ್ನ ನೋಡಿಕೊಂಡು ಸಮೀರ್ ಮಾಡಿರುವಂತಹ ಆರೋಪ ಇರಬಹುದು, ದೂರುದಾರನ ಹೇಳಿಕೆ ಅಂತ ಹೇಳಿ ಆತ ಒಂದಿಷ್ಟು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ. ಆ ವಿಡಿಯೋದಲ್ಲಿ ಎಐ ಆಧಾರಿತ ಚಿತ್ರಗಳನ್ನ ಕೂಡ ನೀಡಿದ್ದ. ಹೀಗಾಗಿ ಏನಾದ್ರೂ ಆತ ನೀಡಿರುವಂತಹ ಆ ಒಂದು ವಿಡಿಯೋದಲ್ಲಿ ಮಾಹಿತಿಗಳು ತಪ್ಪಾಗಿದ್ದು ಅಂತ ಹೇಳಿದ್ರೆ ಪರಿಶೀಲನೆಯ ನಂತರ ಆತನ ವಿರುದ್ಧ ಕ್ರಮ ಆಗುವಂತ ಕೆಲಸಗಳಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಧ್ರುವ, ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ವಿಚಾರ, ಸಮೀರ್ ವಿರುದ್ಧ ಡಿಜಿಐಜಿಪಿಗೆ ದೂರು ಕೊಡಲಾಗಿದೆ. ಹಿಂದೂ ಹೋರಾಟಗಾರ ತೇಜಸ್ ಗೌಡ ದೂರನ್ನ ಕೊಟ್ಟಿದ್ದಾರೆ. ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾನೆ ಅನ್ನುವ ಕಾರಣ ಈಗ ಆತನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಯ ಮುಖಂಡ ತೇಜಸ್ ಗೌಡ. ಕೋಟ್ಯಾಂತರ ಹಿಂದೂ ಭಕ್ತರ ಭಾವನೆಗೆ ಸಮೀರ್ ಆಡಿರುವಂತಹ ಮಾತು ನೋವಾಗಿದೆ, ಅವರ ಭಾವನೆಗೆ ಧಕ್ಕೆ ತಂದಿದೆ. ಆತನ ವಿರುದ್ಧ ಕಾನೂನಿನ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತುವ ಕೆಲಸ ಸಮೀರ್ ಮಾಡಿದ್ದಾನೆ. ಸಮೀರ್ನನ್ನ ಬಂಧಿಸಿ ಕ್ರಮ ಕೈಗೊಳ್ಳಲು ಆಗ್ರಹ ಮಾಡಿದ್ದಾರೆ ತೇಜಸ್ ಗೌಡ. ಹಿಂದೂ ಹೋರಾಟಗಾರ ತೇಜಸ್ ಗೌಡ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾನೆ ಸಮೀರ್ ಅನ್ನೋ ಕಾರಣಕ್ಕೋಸ್ಕರ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಕೋಟ್ಯಾಂತರ ಜನ ಶ್ರದ್ಧಾ ಭಕ್ತಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಆದ್ರೆ ಧರ್ಮಸ್ಥಳದ ಬಗ್ಗೆ ಈ ಸಮೀರ್ ಆಡಿರುವಂತಹ ಕೆಲವು ಮಾತುಗಳು ಕೋಟ್ಯಾಂತರ ಜನರ ಭಕ್ತರ ಭಾವನೆಗೆ ಧಕ್ಕೆ ಆಗಿದೆ, ಅವರ ಭಾವನೆಗೆ ನೋವಾಗಿದೆ. ಈ ಕಾರಣದಿಂದ ಧರ್ಮಗಳ ನಡುವೆ ಈ ರೀತಿಯಾಗಿ ಕೆಟ್ಟದಾಗಿ ಬಿಂಬಿಸಿದ್ದಾನೆ ಅನ್ನೋ ಕಾರಣದಿಂದಾಗಿ ಸಮೀರ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಹೇಳಿದ್ದಾರೆ ತೇಜಸ್ ಗೌಡ, ಹಿಂದೂ ಸಂಘಟನೆ ಮುಖ್ಯಸ್ಥ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ತೇಜಸ್ ಗೌಡ? ಧ್ರುವ, ರಂಜಿತ್, ಮುಖ್ಯವಾಗಿ ಈಗ ಸದ್ಯ ಡಿಜಿಐಜಿಪಿ ಅವರಿಗೆ ಕೊಟ್ಟಿರುವಂತಹ ದೂರಿನಲ್ಲಿ ಹಲವು ಪ್ರಮುಖ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸಮೀರ್ ಎಂಡಿ ಮೊದಲು ಯೂಟ್ಯೂಬ್ ನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾನೆ. ಧರ್ಮಸ್ಥಳ ವಿರುದ್ಧವಾಗಿ ಮಾಡಿದಂತಹ ಕೆಲವೊಂದಿಷ್ಟು ವಿಡಿಯೋದಲ್ಲಿ ಎಐ ಬಳಸಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತಹ ಒಂದು ಅಂಶವನ್ನ ಉಲ್ಲೇಖಿಸಿ ಅವರ ವಿರುದ್ಧ ಈಗ ಸಮೀರ್ ಎಂಡಿ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ಸದ್ಯ ದೂರನ್ನ ನೀಡಲಾಗಿದೆ. ಅದರಲ್ಲಿ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಅವರ ವಿರುದ್ಧ ಕೇಸನ್ನ ದಾಖಲಿಸಬೇಕು ಎನ್ನುವಂತಹ ಒಂದು ಮನವಿಯನ್ನ ಕೂಡ ಅವರು ಮಾಡ್ಕೊಂಡು ಹೋಗಿದ್ದಾರೆ. ಮುಖ್ಯವಾಗಿ ಇಡಿಗೆ ಇವತ್ತು ಪತ್ರವನ್ನ ಬರೆದ ನಂತರ ಡಿಜಿಐಜಿಪಿ
ಸಲೀಂ ಅವರಿಗೂ ಕೂಡ ಈ ಒಂದು ಪತ್ರವನ್ನ ಬರೆದು ಸಮೀರ್ ಎಂಡಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು, ಸುಳ್ಳು ಮಾಹಿತಿಯನ್ನ ನೀಡಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡ್ತಾ ಇದ್ದಾರೆ, ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸದ್ಯ ಈಗ ದೂರನ್ನ ಸ್ವೀಕಾರ ಮಾಡಿದ್ದು ಅವರ ವಿರುದ್ಧ ಯಾವ ತರಹದ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ರಂಜಿತ್. ಓಕೆ ಧ್ರುವ, ಈಗ ಮುಂದುವರೆದು ಈ ತಕ್ಷಣಕ್ಕೆ ಯಾವ ರೀತಿ ಕ್ರಮ ಆಗಬಹುದು, ಅದ್ರ ಜೊತೆಗೆ ಏನಾದ್ರೂ ಬಂಧನದ ಸಾಧ್ಯತೆಗಳಿದೆಯಾ, ಆ ಕುರಿತಾಗಿ ಏನ್ ಹೇಳ್ತಾರೆ ಅಧಿಕಾರಿಗಳು? ಧ್ರುವ. ರಂಜಿತ್, ಈಗ ಸದ್ಯ ದೂರನ್ನ ಅಷ್ಟೇ ಕೊಟ್ಟಿದ್ದು, ದೂರು ಕೊಟ್ಟ ನಂತರ ಇದು ಯಾವ ತರಹ ಕೇಸನ್ನ ದಾಖಲು ಮಾಡಬೇಕು ಅಂತ ಹೇಳಿ ಡಿಜಿಐಜಿಪಿ ಅವರೇ ಸೂಚನೆಯನ್ನ ನೀಡ್ತಾರೆ. ಅವರು ಸೂಕ್ತ ಕಾನೂನಿನ ಪ್ರಕಾರವಾಗಿ ಅವರ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳು ಸರಿ ಇದ್ದಾವ ಎನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಆನಂತರ ಈ ಒಂದು ದೂರಿನ ಅನ್ವಯ ದಕ್ಷಿಣ ಕನ್ನಡದಲ್ಲಿ ಅಥವಾ ದೂರು ದಾಖಲಾಗುವಂತಹ ಸಾಧ್ಯತೆಗಳಿದ್ದಾವೆ. ಅಲ್ಲದೆ ಈಗ ಸದ್ಯ ಎಸ್ಐಟಿ ತನಿಖೆಯನ್ನ ಮಾಡಿರುವಂತಹ ಕಾರಣಕ್ಕಾಗಿ ಈ ಕೇಸ್ನಲ್ಲಿ ಎಸ್ಐಟಿಗೂ ಕೂಡ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳುವ ಅಧಿಕಾರ ಇದೆ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಯಾವ ರೀತಿ ಅದು ಡಿಜಿಐಜಿಪಿ ಅವರ ಒಂದು ವಿವೇಚನೆಗೆ ಬಿಟ್ಟಿರುವಂತದ್ದು, ಇವರು ಮಾಡ್ತಾ ಇರುವಂತಹ ಆರೋಪಗಳು ಕರೆಕ್ಟ್ ಇದಾವ ಎನ್ನುವಂಥದ್ದು, ಹಾಗೆ ಈ ಕೋರ್ಟ್ ಇವರು ಬಳಸಿದಂತಹ ಎಐ ವಿಡಿಯೋಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಜೊತೆ, ಹಿರಿಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನ ಮಾಡಿ ಆನಂತರ ಯಾವ ತರಹದ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಕೂಡ ಕೈಗೊಳ್ತಾರೆ. ಅಲ್ಲದೆ ಈಗ ಈ ಸರ್ಕಾರದ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಗೃಹ ಸಚಿವರ ಜೊತೆ ಕೂಡ ಗಮನಕ್ಕೆ ತಂದು ಯಾವ ಈ ತರಹ ದೂರು ಬಂದಿದೆ, ನಾವು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ಒಂದು ಮನವಿಯನ್ನ ಕೂಡ ಅಂದ್ರೆ ಕೇಳ್ತಾ ಹೋಗ್ತಾರೆ. ಗೃಹ ಸಚಿವರು ಏನಾದ್ರೂ ಎಫ್ಐಆರ್ ಅನ್ನ ದಾಖಲಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ರೆ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆಗಳಿದಾವೆ. ಎಫ್ಐಆರ್ ದಾಖಲಾದ ನಂತರ ಈ ತನಿಖೆಯ ಭಾಗವಾಗಿ ಮುಂದಿನ ಏನು ಅರೆಸ್ಟ್ ಮಾಡೋದಿರ್ಬೋದು ಅಥವಾ ವಿಚಾರಣೆ ಮಾಡುವಂತಹ ಚಾನ್ಸಸ್ಗಳಿದ್ದಾವೆ. ರಂಜಿತ್, ಈಗ ಆತ ಹೇಳಿರುವಂತ ಯಾವ್ಯಾವ ಮಾತುಗಳು ಇಲ್ಲಿ ಹಿಂದೂ ಭಕ್ತರ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ತೇಜಸ್? ಧ್ರುವ. ಇದರಲ್ಲಿ ಮುಖ್ಯವಾಗಿ ಎಐ ಆಧಾರಿತ ವಿಡಿಯೋನ ಸಮೀರ್ ತಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹರಿಬಿಡ್ತಾರೆ. ಅದು ಯಾವಾಗ ಈ ಅನಾಮಿಕ ಧರ್ಮಸ್ಥಳಕ್ಕೆ ಬಂದು ದಕ್ಷಿಣ ಕನ್ನಡ ಪೊಲೀಸರಿಗೆ ಒಂದು ದೂರನ್ನ ದಾಖಲು ಮಾಡ್ತಾನೋ ಆ ದೂರಿನಲ್ಲಿ ಒಂದಿಷ್ಟು ವಿಚಾರಗಳಿದ್ದಾವೆ ಅಂತ ಹೇಳಿ ಸಮೀರ್ ಒಂದು ವಿಡಿಯೋನ ಮಾಡ್ತಾರೆ. ಅದರಲ್ಲಿ ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿದ್ದಂತಹ ವೀರೇಂದ್ರ ಹೆಗ್ಡೆ ಅವರ ಹೆಸರನ್ನ ಕೂಡ ತೆಗೆದುಕೊಳ್ತಾರೆ. ಆನಂತರ ಈ ದೂರಿನಲ್ಲಿ ಏನೆಲ್ಲ ಇತ್ತು, ಎಫ್ಐಆರ್ ನಲ್ಲಿ ಏನೆಲ್ಲ ಇತ್ತು ಆ ಅಂಶಗಳನ್ನ ಬಿಟ್ಟು ಹೆಚ್ಚುವರಿಯಾಗಿ ಹಲವು ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಲ್ಲದೆ ಈ ದೂರುದಾರ ಏನಿದ್ದಾನೆ ಅನಾಮಿಕ ವ್ಯಕ್ತಿ, ಆತನಿಗೆ ಭೀಮಾ ಎನ್ನುವಂತ ಹೆಸರನ್ನ ಕೂಡ ಉಲ್ಲೇಖ ಮಾಡ್ತಾರೆ. ಈ ಒಂದು ವಿಡಿಯೋವನ್ನ ಹರಿಬಿಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಏನು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲದೆ ಸಾಕಷ್ಟು ಜನರಲ್ಲಿ ಅಪಪ್ರಚಾರ ಮಾಡುವಂತಹ ಕೆಲಸ ಆಯಿತು. ಎಸ್ಐಟಿ ತನಿಖೆ ನಡೆಯುವ ಮುನ್ನವೇ ಈ ರೀತಿಯಾಗಿ ಆರೋಪ ಮಾಡಿರುವಂತದ್ದು ಎಷ್ಟು ಸರಿ? ಇದರಿಂದ ಸಾಕಷ್ಟು ಅಪಪ್ರಚಾರವಾಗಿದೆ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ, ಹಿಂದೂಗಳ ಶ್ರದ್ಧಾ ಕೇಂದ್ರ ಏನಿದೆ ಅದರ ಒಂದು ನಂಬಿಕೆಗೆ ಇದಾಗಿರುವಂತದ್ದು. ಹೀಗಾಗಿ ಅವರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸದ್ಯ ಈಗ ಆಗ್ರಹವನ್ನ ಮಾಡಿದ್ದಾರೆ. ಆ ವಿಡಿಯೋ ಆಧರಿಸಿ ಯಾವ ತರಹದ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಸದ್ಯ ಕಾದ್ ನೋಡಬೇಕಾಗಿರೋದು. ಇನ್ನೊಂದು, ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿದಂತ ಸಂದರ್ಭದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಕಡೆಯಿಂದ ಅವರ ಆಡಳಿತ ಮಂಡಳಿಗಳಿದ್ದಾರೆ, ಅವರು ಕೂಡ ಕೋರ್ಟ್ಗೆ ಹೋಗಿ ಆ ವಿಡಿಯೋವನ್ನ ಡಿಲೀಟ್ ಮಾಡುವಂತೆ ಕೂಡ ಮನವಿ ಮಾಡಿದ್ರು. ಆದ್ರೆ ಕೋರ್ಟ್ ಅದಕ್ಕೆ ಅಂದ್ರೆ ಸ್ಟೇ ಅನ್ನ ನೀಡಿತ್ತು, ಅಂದ್ರೆ ಡಿಲೀಟ್ ಮಾಡೋಕೆ ಬರಲ್ಲ ಅನ್ನುವಂಥದ್ದನ್ನ ಹೇಳಿತ್ತು. ಆ ಕೇಸ್ ಕೂಡ ಇನ್ನೂ ವಿಚಾರಣೆ ನಡೀತಾ ಇದೆ. ಇವೆಲ್ಲವನ್ನ ನೋಡಿಕೊಂಡು ಸಮೀರ್ ಮಾಡಿರುವಂತಹ ಆರೋಪ ಇರಬಹುದು, ದೂರುದಾರನ ಹೇಳಿಕೆ ಅಂತ ಹೇಳಿ ಆತ ಒಂದಿಷ್ಟು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ. ಆ ವಿಡಿಯೋದಲ್ಲಿ ಎಐ ಆಧಾರಿತ ಚಿತ್ರಗಳನ್ನ ಕೂಡ ನೀಡಿದ್ದ. ಹೀಗಾಗಿ ಏನಾದ್ರೂ ಆತ ನೀಡಿರುವಂತಹ ಆ ಒಂದು ವಿಡಿಯೋದಲ್ಲಿ ಮಾಹಿತಿಗಳು ತಪ್ಪಾಗಿದ್ದು ಅಂತ ಹೇಳಿದ್ರೆ ಪರಿಶೀಲನೆಯ ನಂತರ ಆತನ ವಿರುದ್ಧ ಕ್ರಮ ಆಗುವಂತ ಕೆಲಸಗಳಾಗುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿದ್ರುವ.